ಹಾಯ್, ಈ ಆಟಿ ತಿಂಗಳಲ್ಲಿ ಸೊಪ್ಪು ತರಕಾರಿಗಳನ್ನು ನಾವು ಜಾಸ್ತಿ ತಿಂತೇವೆ. ಹಾಗೆ ಇಲ್ಲಿ ತಗದೆ ಸೊಪ್ಪಿದೆ, ಅದರದ್ದೊಂದು ಪಲ್ಯ ಮಾಡೋಣ ಅಂತೇಳಿ ಹಲಸಿನ ಬೀಜವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕಿಟ್ಟೆ. ಹಾಗೆಯೇ ಇವಾಗ ಹಲಸಿನ ಬೀಜ ಚೆನ್ನಾಗಿ ಬಿದ್ದ ಮೇಲೆ ತಗದೆ ಸೊಪ್ಪನ್ನು ಕೂಡ ಸಪೂರವಾಗಿ ಕಟ್ ಮಾಡಿ ಅದನ್ನು ಕೂಡ ಅದರ ಜೊತೆಗೇ ಹಾಕಿ ನಾನು ಬೇಯಿಸ್ಕೊಳ್ತೇನೆ. ಆಮೇಲೆ ಇಲ್ಲಿ ನಾನು ಕುಚ್ಚಲಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಕೂಡ ಸ್ವಲ್ಪ ಹುಡಿ ಮಾಡಿ ರೆಡಿ ಮಾಡ್ತೇನೆ. ಇಲ್ಲಿ ನೋಡಿ ತಗದೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಮತ್ತು ಸ್ವಲ್ಪ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿದೆ. ಹಾಗೆ ಇಲ್ಲಿ ನೋಡಿ ಪೌಡರ್ ಕೂಡ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಪೌಡರ್ ತೊಗೊಂಡೆ, ಅದೇ ರೀತಿ ಕಾಯಿ ತುರಿ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಸ್ವಲ್ಪ ಅರಸಿನ ಹುಡಿ, ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ತಗದೆ ಸೊಪ್ಪಿನ ಪಲ್ಯಕ್ಕೆ ಹಾಕ್ತಾಯಿದ್ದೇನೆ. ಇನ್ನು ಸ್ವಲ್ಪ ನಾನು ಅದನ್ನು ಕುದಿಸ್ಲಿಕ್ಕಿಟ್ಟೆ. ಇಲ್ಲಿ ನಾನು ಒಗ್ಗರಣೆಯನ್ನು ಬೆಳ್ಳುಳ್ಳಿಯಲ್ಲಿ ಇಟ್ಟಿದ್ದೇನೆ, ಇಡದಿದ್ದರೂ ನಡೀತದೆ. ನೋಡಿ, ಇಲ್ಲಿ ರುಚಿಯಾದ ತಗದೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಒಂಥರ ಡಿಫ್ರೆಂಟ್ ಟೇಸ್ಟ್. ಈ ತಿಂಗಳಲ್ಲಿ ಎಲ್ಲರೂ ಇದರ ಸೊಪ್ಪಿನ ಒಂದು ಪಲ್ಯವನ್ನು ಮಾಡಿ ತಿಂತಾರೆ.